ಎಲ್ಲರಿಗೂ ನಮಸ್ಕಾರ. ಸಿರಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ತರ್ತಾ ಇದ್ದೀನಿ. ಇಡ್ಲಿ ಮತ್ತು ಸಾಂಬಾರ್. ಇಡ್ಲಿಗೆ ಒಂದೇ ಥರ ಸಾಂಬಾರ್ ಮತ್ತು ಚಟ್ನಿನ ಮಾಡಿ ಬೋರ್ ಆಗಿರುತ್ತೆ. ಈ ರೀತಿ ಈರುಳ್ಳಿ ಬೇಳೆ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ. ಇಡ್ಲಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಸಹ ಇಡ್ಲಿ ಜೊತೆಗೆ ಈ ರೀತಿ ಈರುಳ್ಳಿ ಬೇಳೆ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡ್ಬೋದು. ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ. ಈಗ ಒಂದು ಕುಕ್ಕರಿಗೆ 1 ಕಪ್ಪಷ್ಟು ತೊಗರಿ ಬೇಳೆನ ಹಾಕೊತಾ ಇದ್ದೀನಿ. ಹಾಗೆ 3/4 ಕಪ್ಪಷ್ಟು ಮೈಸೂರು ಬೇಳೆ ಅಥವಾ ಕೆಂಪು ಬೇಳೆನ ಹಾಕೊತಾ ಇದ್ದೀನಿ. 2ರಿಂದ 3 ಸಲ ಬೇಳೆನ ಚೆನ್ನಾಗಿ ತೊಳ್ಕೊಬೇಕು. ಬೇಳೆನ ತೊಳೆದಂಥ ನೀರನ್ನ ನಾನು ವೇಸ್ಟ್ ಮಾಡಲ್ಲ, ಗಿಡಗಳಿಗೆ ಹಾಕ್ತೀನಿ. ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಬೇಳೆ ಜೊತೆಗೆ 2 ಗುಂಟೂರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಹಾಗೆ 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಸಹ ಹಾಕೊತಾ ಇದ್ದೀನಿ. 4ರಿಂದ 5 ಟೊಮೆಟೊನು ಸಹ ಹಾಕೊತಾ ಇದ್ದೀನಿ. ಬೇಳೆ ಮತ್ತು ಟೊಮೆಟೊ ಮುಳುಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. 3ರಿಂದ 4 ವಿಶಿಲ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ವಿಶಿಲ್ ಮಾಡ್ಕೊಂಡಾಗಲೇ ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಸಾಂಬಾರು ಸಹ ತುಂಬ ರುಚಿಯಾಗತ್ತೆ. 3ರಿಂದ 4 ವಿಶಿಲ್ ಆಗಿದೆ. ಕುಕ್ಕರ್ ವಿಶಿಲ್ ಸಹ ಆರಿದೆ. ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಬೇಳೆ ಒಟ್ಟಿಗೆ ಬೆಂದಿರೋ ಟೊಮೆಟೊ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಹಾಗೆ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ ಅಂದರೂ ಮಾಡ್ಕೊಬೋದು. ಬಟ್ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರಿಗೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಟೊಮೆಟೊ ಎಲ್ಲ ಆರಾದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಇಲ್ಲ ಬಿಸಿದ್ರಲ್ಲೇ ಹಾಕಿದ್ರೆ ಹಾಗೆ ಎಲ್ಲ ಆರಿಬಿಡುತ್ತೆ. ಬೇಳೆನೂ ಸಹ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಕಾದಾದ್ಮೇಲೆ ಒಗ್ಗರಣೆಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಟ್ಟಾದ್ಮೇಲೆ ಒಗ್ಗರಣೆಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ 1 ಕಪ್ಪಷ್ಟು ಸಾಂಬಾರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರಿಗೆ ಸಣ್ಣ ಈರುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಮೆತ್ತಗಾಗೋವರೆಗೂ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಒಗ್ಗರಣೆಗೆ ಜಜ್ಜಿಟ್ಕೊಂಡಿರೋ 3ರಿಂದ 4 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸಹ ಘಮ ಬಿಡೋವರೆಗೂ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಒಗ್ಗರಣೆಗೆ 1 ಕಡ್ಡಿಯಷ್ಟು ಕರಿಬೇವು, 1/4 ಚಮಚದಷ್ಟು ಅರಿಶಿನ, ಹಾಗೆ ಸ್ವಲ್ಪ ಇಂಗು, ಹಾಗೆ 2 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಎಲ್ಲನೂ ಸಹ ನೋಡಿ 4ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಒಗ್ಗರಣೆಗೆ ರುಬ್ಬಿಟ್ಕೊಂಡಿರೋ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಸಹ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಒಗ್ಗರಣೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಈ ಟೊಮೆಟೊ ನೀರೆಲ್ಲ ಒಂದು ಕುದಿ ಬರಬೇಕು.
ಖಾರಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೊತಾ ಇದ್ದೀನಿ. ಇಟ್ಸ್ ಆನ್ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೊಬೋದು, ಇಲ್ಲಾಂದರೆ ಇಲ್ಲ. ಹಾಗೆ 1 ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಬಿಡಬೇಕು. ಕುದಿ ಬಂದಿದೆ, ಈಗ ಬೆಂದಿರೋ ಬೇಳೆನ ಹಾಕ್ಕೊಳ್ಳೋಣ. ನಿಮಗೆ ಸಾಂಬಾರು ಎಷ್ಟು ತೆಳು ಬೇಕು ಅಷ್ಟು ನೋಡಿ ನೀರನ್ನ ಸೇರಿಸ್ಕೊಳ್ಳಿ. ಈಗ ಸಾಂಬಾರಿಗೆ 1 ಕಪ್ಪಷ್ಟು ತುರಿದಿಟ್ಕೊಂಡಿರೋಂಥ ಹಸಿ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಸಾಂಬಾರು 1 ಕುದಿ ಬಂದಿದೆ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇಡ್ಲಿ ಒಟ್ಟಿಗೆ ಬಿಸಿ ಬಿಸಿಯಾದಂತಹ ಈರುಳ್ಳಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೊಂದ್ಸಲ ಈರುಳ್ಳಿ ಬೇಳೆ ಸಾಂಬಾರನ್ನ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಾಂಬಾರು ಹೇಗಿತ್ತು ಅಂತ. ಹಾಗೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಇಡ್ಲಿ ಒಟ್ಟಿಗೆ ಈರುಳ್ಳಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು.